ಕೈಗೆ ಅಧಿಕಾರ ತಗೊಂಡ ತಕ್ಷಣ ಇವು ನಮ್ಮ ಚುನಾವಣಾ ಆಯೋಗದ ಆಯುಕ್ತರು ತಮ್ಮ ಬೇಕಾದವ್ರು ಹಾಕ್ಕೊಂಡಿದ್ದಾರೆ. ಅವರು ಇದನ್ನು ರಾಜ್ಯ ಸರ್ಕಾರದಿಂದ ತೆಗೆದಿಲ್ಲ, ಹಸ್ತಕ್ಷೇಪ ಇಲ್ಲ. ಹಾಗಾದರೆ ಜನರು ಎತ್ತು ಕಟ್ತಾ ಇದ್ದೀರಿ ಅನ್ನೋದು ಸುಪ್ರೀಂ ಕೋರ್ಟಿನ ವಾದ. ಆದ್ರೆ ನಾವು ಮಾಡಿಲ್ಲ ಅನ್ನೋದು ಇವ್ರ ವಾದ. ಈಗ ಮಾಡಿದಾರೆ ಅನ್ನೋದು ಈಗ ನಮ್ಮ ಏನಪ್ಪ ಅದು ಕೋರ್ಟ್ಗೆ ಹರಿಸಿದಂಥ ಮಾತಾಗಿದೆ. ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಿದ್ದು ಈ ಸರ್ಕಾರವನ್ನು, ರಾಜ್ಯ ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ. ಆದರೆ ಇದು ನಾನದಲ್ಲ, ಈಗಾಗಲೇ ಆಯೋಗ ತೊಗೊಂಡದ್ದು, ಅದು ಆಯೋಗದ್ದು ಅಂತ ಮಮತಾ ಬ್ಯಾನರ್ಜಿ ಅವರು ಕ್ಲಿಯರ್ ಕಟ್ ಹೇಳ್ತಾ ಇದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಆಯೋಗವು ವಿಫಲವಾಗಿದೆ, ನಾವಲ್ಲ. ಜನ ಕೇಳ್ತಾ ಇದ್ದಾರೆ, ಪಾಪ ಅವ್ರು ಎಣ್ಣೆ ಆಗ್ಯದ, ನಮ್ಮ ಹೆಸರು ಯಾಕೆ ಹೋದ್ವು, ಯಾವ ಕಾರಣಕ್ಕೆ ಹೋದ್ವು, ನಾವು ಇದ್ದೀವಪ್ಪ ಇಲ್ಲೇ ಅವರು ಎಲ್ಲ ಅದ ಡಾಕ್ಯುಮೆಂಟ್ಸ್ ಅಂತೇಳಿ. ಆ್ಯಕ್ಚುಲಿ ಈ ಕೆಲಸ ಆಗಬಾರ್ದು. ಸತ್ತವ್ರನ್ನ ಅಲ್ಲಿಲ್ಲದವ್ರನ್ನ ತೆಗೆದು ಹಾಕಲಿ ಅಂತ ತಕರಾರಿಲ್ಲ. ಈಗ ಹೊಸ ತೊಗೊಂಡು ಆಧಾರ್ ಕಾರ್ಡು ಮತ್ತೇನು ಮಾಡ್ಕೊಂಡು ತೊಗೊಂಡ್ರದು, ಅದು ತಕರಾರಿಲ್ಲ. ಆದರೆ ಏಕಾಗಿ ಡಿಲೀಟ್ ಮಾಡೋದಕ್ಕೆ ಏನೇನೋ ಬಳಸುವಂಥ ಪದ್ಧತಿಗಳು ಮಾಡಿಕೊಂಡು ಆಧಾರ ಒಂದಲ್ಲ ಅಂತ ಹೇಳ್ತಾ ಅನೇಕರನ್ನ ಹಾದಿ ತಪ್ಪಿಸೋ ಕೆಲಸ ಈ ಚುನಾವಣಾ ಆಯೋಗ ಮಾಡ್ತಾ ಇದೆ ಅನ್ನೋದು ಬಹಳ ಗಂಭೀರವಾದಂಥ ಆರೋಪ ಸದಾ ನಮ್ಮ ಏನಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ ಅವರು. ಅದಕ್ಕೆ ಈಗ ತಾ ಗೆಲ್ಲೋ ಸಲುವಾಗಿ ಆದಷ್ಟು ಹೆಚ್ಚಿಗೆ ಮುಸ್ಲಿಂ ವೋಟನ್ನು ಕಟ್ ಮಾಡ್ತಾ ಇದ್ದಾರೆ ಇವರು ಅನ್ನುವಂಥ ವಾದವನ್ನು ಅವ್ರು ಮಾಡ್ತಾಯಿದ್ದಾರೆ. ಇದು ಕ್ಲಿಯರ್ ಆಗಬೇಕಾದ್ರೆ ಏನಪ್ಪ ಈಗ ಅನ್ನೋದು ಸಹಿತ ಅಷ್ಟ ಪ್ರಶ್ನೆ ಬಂತದು. ಅದು 9 ತಾರೀಕು ಮತ್ತು ಮುಂದೆ ಇನ್ನೊಂದು 2ನೇ ತಾರೀಕು ಅಂತದ ಮತ್ತೊಂದು ಒಟ್ಟು 4ರೊಳಗೆ ಆಗುವಂಥದ್ದು 2 ಸಲ ಆಗ್ತದೆ, 2 ಸಮಯದಲ್ಲಿ ಆಗುವಂಥದ್ದು ಚುನಾವಣೆ. ಇವತ್ತು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಏನೋ ಸುಪ್ರೀಂ ಕೋರ್ಟ್ ತಪ್ಪರಾಗಿ ಹೊಡೆದು ಹೇಳಿದೆ, ನಿಮ್ಮ ತಪ್ಪಪ್ಪ ಇದು ನೀವು ಮಾಡ್ಬೇಕಾಯ್ತು ಅಂತೇಳಿ. ಆದರೆ ಇದನ್ನು ತಪ್ಪಿಸುವ ಸಲುವಾಗಿ ಮಮತಾ ಬ್ಯಾನರ್ಜಿ ನಮ್ಮದಲ್ಲ, ಅದು ಕೇಂದ್ರ ಸರ್ಕಾರ ಮಾಡ್ಬೇಕಾಯ್ತು ಕೆಲಸ. ಅದು ನಮ್ಮ ಜನ ಕೇಳ್ತಾ ಇದ್ದಾರೆ, ಅಲ್ಲೇ ಆಗೈತಿ ಕೇಳಬಾರ್ದಿಲ್ಲ ರೀ, ನಮ್ಮ ಹೆಸರು ಸೇರಿಸ್ರಿ ಅಂತೇಳಿ. ಇದಾಗ ಗದ್ದು ನಮ್ದು ಯಾವುದೂ ಇಲ್ಲ ಅಂತ ಅವ್ರು ರಿಜೆಕ್ಷನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಚುನಾವಣಾ ಇದ್ದಿದ್ದು ಏನಾಗಿದ್ದಪ್ಪ ಅದು ಪಶ್ಚಿಮ ಬಂಗಾಳದಲ್ಲೇ ಒಂದು ಹೊಸ ಹೊಸ ಆಯಾಮಗಳಿಗೆ ಹೊಸ ತೊಂದರೆಗಳು ಸಹ ದುಡ್ಡಾಗ್ತಾ ಇದೆ ಅಂತ. ಅದರ ಒಟ್ಟಾರೆಯಾಗಿ ಇಂಥ ಘಟನೆಗಳಾಗಬಾರ್ದು ಅನ್ನೋದು ನಮ್ಮ ನ್ಯಾಯಾಧೀಶರ ವಾದ. ಆದರೆ ಅದಕ್ಕೆ